ನಾನಿಲ್ಲಿ ಸೌಮ್ಯಕ್ಕನ್ ಶಾಪ್ ಹತ್ರ ಬಂದಿದ್ದೀನಿ. ಬೆಳಿಗ್ಗೆ ವ್ಲಾಗ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡಲಿಲ್ಲ. ಒಳಗಡೆ ಇಂಜನೆ ರಿಕ್ಷಾ ಅಡ್ಕೋಲೇವೆ ಎನ್ನ ಮಗ ಕೊರ ಕಟ್ಲೆ ಎಂಚೋ ತೋಜು ತುಕ್ಕ ವಿಹಾನ್ ಇಡಬಲ್ಲ ಬಲ ಇಡೆ ಆಯ್ ವಿಹಾನ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ವ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ವೆಡ್ನೆಸ್ಡೇ. ಸೊ ಇವಾಗ ನಾನು 10:15 ಅನ್ಕೊತೀನಿ, 10 ಕಾಲಾಗಿದೆ. ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್. ಇವಾಗ ತಿನ್ನಬೇಕು. ಯಾಕೆ ಲೇಟು ಅಂದರೆ ವಿಹಾನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಇವಾಗ ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ಯಾಕೆ ಹಿಂಗೆ ನೋಡ್ತಾ ಇದ್ದೀನಿ ಗೊತ್ತಾ? ಹಸ್ಬೆಂಡ್ ಬರ್ತೀನಿ ಅಂದರು, ಫ್ರೂಟ್ಸ್ ತೊಗೊಂಬರ್ತೀನಿ ಅಂದರು. ಅದಕ್ಕೆ ಫ್ರೂಟ್ಸ್ ತಂದು ಕೊಟ್ಟು ಹೋಗ್ತೀನಿ ಅಂದರು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಡ್ರಿಲ್ಲಿಂಗ್ ಶಾಪ್ ಓಪನ್ ಆಗಿದೆ ಅಲ್ಲ, ಡ್ರಿಲ್ಲಿಂಗ್ ಅಲ್ಲ, ಏನದು ಗ್ಯಾರೇಜ್ ಹೊಸದು. ಸೊ ಅದ್ರದ್ದು ಸೌಂಡ್ ಅದು. ಸೊ ಟೀ ಕುಡಿತಾ ಇದ್ದೆ, ಹಾಗೇನೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡು ಮಾಡಿದೆ. ನಾಳೆಯಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ಪುನಃ ನಿಮಗೆ ಫಂಕ್ಷನ್ ವ್ಲಾಗ್ಸ್ ಎಲ್ಲ ಬರುತ್ತೆ. ಯಾಕೆ ನಂಗೆ ರೆಗ್ಯುಲರ್ ಆಗಿ ವ್ಲಾಗ್ ಸಾಕಾಗ್ತಾ ಇಲ್ಲ ಅಂದರೆ ವಿಹಾನಕ್ಕೆ ಫೀವರ್ ಇತ್ತು, ಬ್ಯುಸಿ ಇದ್ದೆ, ಮತ್ತೆ ಏನು ಅಂತ ಗೊತ್ತಿಲ್ಲ, ಗ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದೆ. ಟೈಮ್ ಸಿಗ್ತಾ ಇಲ್ಲ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಏನು ಅಂತ. ವಿಹಾನ್ಗೆ ಹುಷಾರಿಲ್ಲದೆ ಇದ್ದಾಗ ಮನೇಲಿ ಅವನಿದ್ನಲ್ಲ ಒಂದಿನ, ನನಗೆ ಅವನ ಹಿಂದೆನೇ ಸರಿ ಹೋಗುತ್ತೆ. ಸೊ ನಾನು ವ್ಲಾಗ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇನ್ನು ನಾಳೆಯಿಂದ ಫಂಕ್ಷನ್ ವ್ಲಾಗ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಇವಾಗ ನಾನು ತಿಂಡಿ ತಿನ್ಕೊತೀನಿ, ತಣ್ಣಗಾಗ್ಬಿಡುತ್ತೆ. ನಂಗೆ ಬಿಸಿ ಬಿಸಿನೇ ಇಷ್ಟ. ನಾನು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನಿಲ್ಲಿ ಸೌಮ್ಯಕ್ಕನ್ ಶಾಪ್ ಹತ್ರ ಬಂದಿದ್ದೀನಿ. ಬೆಳಗ್ಗೆ ವ್ಲಾಗ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿ ಒಳಗಡೆ ನಿಂತ್ಕೊಂಡು ನಗ್ತಾ ಇದ್ದಾರೆ. ಹಾಯ್, ಬನ್ನಿ ಹೊರಗೆ ನೀವು. ನೋಡಿ, ಇರೋ ಒಂದ್ ನಿಮಿಷ, ಒಬ್ರು ಇಲ್ಲ, ಕಸ್ಟಮರ್ ಇದ್ದಾರೆ. ಸುಳ್ಳು ಹೇಳೋದು. ನಾನು ಯಾಕೆ ನಗ್ತಾ ಇರೋದಂದ್ರೆ ವಿಹಾನ್ ಮಾಡೋದು ನೋಡಿ, ಏನೋ ಅದು ಸರಿ ಆಗ್ತೀನಿ. ಅವಾಗಲೇ ತಿಂದಲ್ಲ, ಹಂಗೆ ಸೈಲೆಂಟ್ ಆಗಿ ಹಂಗೆಲ್ಲ ರಿಯಾಕ್ಷನ್ ಕೊಡು. ತಿನ್ನು, ಚೆನ್ನಾಗಿದೆ ತಿನ್ನು. ನಾಳೆ ಹೋಗ್ಬೇಕೋ ಬೇಡವಾ? ನಾಳೆ ಕರ್ಕೊಂಡು ಹೋಗ್ಬೇಕೋ ಬೇಡವಾ ಹೇಳು? ಬೇಡವಾ ನಾಳೆ ಹೋಗೋದು? ಚೂರು ತಿನ್ನು. ನಿಂಗೆ ಇಷ್ಟ ತಾನೆ ನೆಲ್ಲಿಕಾಯಿ? ಮೂಡ್ಬಿದ್ರಲ್ಲೆಲ್ಲ ತಿಂತಾ ಇದ್ದೆ ತಾನೆ? ಇವತ್ತೊಂದು ಆಸೆ ಹೋಯ್ತಾ? ಹಂಗ್ ಮಾಡಿ ಚೂರು ತಿನ್ನು, ಅಮ್ಮಂಗೋಸ್ಕರ ತಿನ್ನು. ಲೆಮನ್ ಎಲ್ಲ ತಿಂತೀಯಾ? ಫುಲ್ ಲೆಮನ್ ಬಾಯ್ಗೆ ಹಾಕೊಂಡು ತಿನ್ನು ಪುಟ್ಟ. ఎక్కడ దాదా మల్తిని ఇత్తదేగా చీ ఎక్కడ తిందా అంజ తిన అంద ಏನೇನೋ ಮಾತಾಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಅವನಿಗೆ ತಿನ್ನಕ್ ಆಗ್ತಿಲ್ಲ ನೆಲ್ಲಿಕಾಯಿ. ಅವನಿಗೆ ಇಷ್ಟ, ಮೊದಲು ತಿಂತಿದ್ದ. ಅದನ್ನ ವೇಸ್ಟ್ ಮಾಡಬಾರ್ದು. ನಾನು ಅದಕ್ಕೆ ತಿನ್ನಕ್ಕೆ ಹೋಗಲ್ಲ ಅದನ್ನ, ಕಹಿ ಅಂತ. ಇವನ್ಗೆ ಇವತ್ತು ಹುಳಿ ಅಂತ ಅದು. ಅದನ್ನ ತಿಂದ್ರೆ ಇದನ್ನ ಕೊಡಿಸ್ತೀನಿ. ತಿನ್ನು ಬೇಗ. ನನ್ ಮೊಬೈಲ್ಗೆ ಯಾಕೋ ಹಾಕ್ತೀಯಾ? ನೋಡು, ವಿಡಿಯೋ ಮಾಡ್ತಾ ಇದೀನಿ ಬಾಬಾ ನಾನು. ತಿನ್ನು ಬೇಗ. ನಾನು ನಾಳೆ ಕರ್ಕೊಂಡು ಹೋಗಲ್ಲ, ನಾಳೆ ಫಂಕ್ಷನ್ ಕರ್ಕೊಂಡು ಹೋಗಲ್ಲ. ಹೌದೌದು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ವ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನೋಡಿ ನನ್ನನ್ನು ನೀವು ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಥರ್ಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎಡಿಟಿಂಗಿಗೆ ಟೈಮ್ ಸಿಗ್ತಾ ಇಲ್ಲ ನನಗೆ, ಹಂಗಾಗ್ಬಿಟ್ಟಿದ್ದೀನಿ. ಈಗ ವಿಹಾನ್ನ ಸ್ಕೂಲಲ್ಲಿ ಡ್ರಾಪ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಕೆಲಸ ಇದೆ. ಅದನ್ನೆಲ್ಲ ತೋರಿಸು.
ಸೊ ಸ್ವಲ್ಪ ಕೆಲಸ ಇದೆ, ಒಂದು 2-3 ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ನನಗೆ ನಿನ್ನೆ ಸಿಕ್ಕಿದ್ದು ಲೀಸಾ ಬಸ್ ಇವತ್ತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. 8:35 ಆಯಿತು. ಹೋಗೋಣ, ಲೇಟ್ ಆಯ್ತು. ಬಾ 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 ಬೇಗ ಬಾ. ಹಂಗೆ ಹೇಳ್ಕೊಂಬಂದ್ರೆ ನಿನ್ನ ಬ್ಯಾಗ್ ಅದು. ನಾವು ಸ್ಕೂಲ್ ಹತ್ರ ಬಂದ್ವಿ. ವಿಹಾನ್ ಇಲ್ಲಿ ನೋಡು, ಹಾಯ್ ಅಂತ ನೋಡಿ. ವಿಹಾನ್ ಎಲ್ಲ ಅಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಓಯ್, ಡಸ್ಟ್ಬಿನ್ ಇಲ್ವಾ? ಕಸ ತೊಗೊಂಡೋದಕ್ಕೆ ಡಸ್ಟ್ಬಿನ್ ಇಲ್ವಾ? ಕೈಯೆಲ್ಲ ಗಲೀಜಾಗುತ್ತಲ್ವೇನ್ರೋ ಬೆಳಗ್ಗೆನೆ? ತೊಳಿತೀರಾ? ಆದರೂ ತುಂಬ ಡಸ್ಟ್ ಆಗುತ್ತೆ. ಹಾಯ್, ಹೋಗು, ಬ್ಯಾಗ್ ಇಟ್ಬೋ, ಹೋಗು. ಚಪ್ಪಲಿ ಹಾಕೊಂಬಾರೋ, ಹೋಗಿ ಚಪ್ಪಲಿ ಹಾಕೊಂಬ, ಹೋಗು ಹೋಗು, ಬ್ಯಾಗ್ ಇಡೋಗು. ಬಾಯ್, ಗುಡ್ ಬಾಯ್ಸ್. ಅದನ್ನೆಲ್ಲ ಏನು ಮಾಡ್ಬೇಕು ಗೊತ್ತಾ? ಹಿಂಗೆ ಗುಡಿಸ್ಬಾರ್ದು, ಆ ಕಡೆ ಗುಡಿಸ್ಬೇಕು, ಆ ಎಡ್ಜಿಗೆ. ಹಾಂ ಹಾಂ, ಹಾಗೆ. ಹಾಂ, ಅಲ್ಲ, ಈ ಕಡೆದು ಈ ಕಡೆ ಹಾಕಿ, ಆ ಕಡೆದು ಆ ಕಡೆ ಹಾಕಿ, ಕ್ಲೀನ್ ಆಗುತ್ತಲ್ವಾ? ಹಾಗೆ. ಪಾರ್ಕೆ ತುಂಬ ಚೆನ್ನಾಗೈತೆ. ಮೈಪ್ ಶೋಕುಂಡು ಸಪುರ ಸಪುರ ಅದು ದಾದ ತಿಂಡಿ. ತುಳು ಬರಲ್ವಾ? ಏನು ತಿಂಡಿ ಹೆಸರು? ಹೌದಾ, ನಿಕ್ಕದಾದಂಬೆ ತಿಂಡಿ ದೋಸೆ ನಿಕ್ಕು ತಾನೆ ಮಾತಿರನೆಲ್ಲ ಇಲ್ಲಡು ದೋಸೆ. ಗುಡ್, ಇಂಚ ಅಡಿಪೋಡು ಶೋಕ್ ಹಾಪಣತ ಅವಳು ಮನ್ವಿತ್ ಆಮೇಟು ಶೋಕ್ ಅಡ್ಪುಗೆ. ಹಾಂ, ಅಂಚ ಅದು ಗುಡಿಸ್ತಾರೆ ಆ ಕಡೆ. ಇಲ್ಲಿ ನೋಡು, ಹಿಂದೆ ಬಾಕಿ ಇಟ್ಟಿದ್ದೀನಿ ನೋಡು, ಅದನ್ನ ಆ ಕಡೆ ಹಾಕು. ಫೋಟೋ ಅಂತ ವ್ಲಾಗ್. ಹಾಯ್ ಸನಾ, ಈ ದೂರ పోయింది ഞാൻ വ്ലോഗ് മൽത്തൊന്നുമില്ലേ പാടില്ലേ ಮಂಡಿ ಇಂಚನೆ ರಿಕ್ಷಾ ಅಡ್ಪೋಲೇವೆ ಇಂಚನೆ ರಿಕ್ಷಾ ಅಡ್ಪೋಲೇವೆ ಎನ್ನ ಮಗೆ ಗೊರ ಕಟ್ಲೆ ಎಂಚ ತೋಜು ತುಕ್ಕ ವಿಹಾನ್ ಇಡ ಬಲ ಹಾವು ಬಲ ಇಡ ಆಯ್ ವಿಹಾನ ಕಟ್ಲೆವರ ಅಂದ ಅಂದ ಯಾವ ಇರ್ನ ವಿಹಾನ ಕಟ್ಲೆವರ ವಿಹಾನ್ ಎಂತಮ್ಮ ಎಂತಂಬೆಗೆ ಎಂಕ್ಲ ತುಲೆ ಕನ್ಫ್ಯೂಸ್ ಆಯ್ನಿ. ವಿಹಾನ್ ಇಲ್ಲಿ ನೋಡು, ಕ್ಯೂಟ್ ಕ್ಯೂಟ್ ತೋಚುಂಡು ಕೊರು ಅವು ಏರ್ನಾ. 8:45 ಬಂದಿದ್ದೀನಿ ಫ್ರೆಂಡ್ಸ್. ನಾನು ಈ ಸೌಮ್ಯಕ್ಕೆ 10 ಗಂಟೆವರೆಗೂ ನನ್ನನ್ನು ಕೂರಿಸಿದ್ರು ಸ್ಕೂಲಲ್ಲೇ, ವಿಹಾನ್ ಸ್ಕೂಲಲ್ಲೇ. ಸೊ ಈಗ ಸೌಮ್ಯಕ್ಕನ ಜೊತೆ ಹೋಗ್ತಾ ಇದ್ದೀನಿ, ನೋಡೋಣ. ಸೌಮ್ಯಕ್ಕ, ನಿನ್ನೆ ಒಂದು ಟೈಲರ್ ಹೇಳಿದ್ರಲ್ವ ನನಗೆ, ಅವ್ರ ಹತ್ರನೇ ಹೊಲಿಸುವ ಅದು ಸ್ಯಾರಿದು ಎಕ್ಸ್ಟ್ರಾ ಪೀಸು. ಈಗಲೇ ಹೋಗುವ, ನನಗೆ ಕೊಡ್ಲಿಕ್ಕೆ ಉಂಟು. ಹೌದಾ, ಹ್ಯಾಂಡ್ ಸಿಲ್ಕ್ಸ್ಗೆ ಹೋಗುವ ಹಾಗಾದ್ರೆ. ಆಯ್ತಾ, ನೆಟ್ಟೆಡ್ ಪೀಸ್ ಬೇಕು ನನಗೆ ಸ್ವಲ್ಪ. ಹ್ಯಾಂಡ್ ಸಿಲ್ಕ್ ಹೋಗು, ಅಲ್ಲೇ ಕೊಟ್ಟು ನಾನು ತೋರಿಸ್ತೇನೆ. ನಾನು ನಂದು ವಿಡಿಯೋ ಮಾಡ್ತಿದ್ದೀನಿ, ಅವ್ರದ್ದು ವಿಡಿಯೋ. ರೋಡಲ್ಲಿ ಹೋಗೋರೆಲ್ಲ ನಾನು ಯಾರ್ದು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ದೆ. ನೋಡಿದ್ದು ಇಲ್ಲೇ ನಿಲ್ವಾ? ಇಲ್ಲ ನಿಲ್ವ ಆಯ್ತಾ. ಸೊ ಇವಾಗ ಅಯ್ಯಪ್ಪ ಸ್ವಾಮಿದು ಸೀಸನ್ ಆಗಿರೋದ್ರಿಂದ ಎಲ್ಲರೂ ಮಾಲೆ ಹಾಕ್ತಾರೆ. ತುಂಬ ಜನ ಕ್ಯಾಂಪ್ಗಳಂತೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಏನು ಅಂದರೆ ಗುರುವಾಯನಕೆರೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರ ಇದೆ. ಅಲ್ಲಿಂದ ನಮ್ಮ ಗುಳಿಗನ ಕಟ್ಟೆ ಇದೆ ಅಲ್ಲ, ಪ್ರತಿ ಸತಿ ನಾನು ಆಚೆ ಈಚೆ ಹೋಗುವಾಗ ನಿಮಗೆ ತೋರಿಸ್ತೇನೆ. ಗುಳಿಗನ ಕಟ್ಟೆ ಅಲ್ಲಿವರೆಗೂ ಮೆರವಣಿಗೆ ಬರ್ತಾರೆ. ಈ ಥರ ಟ್ಯಾಬ್ಲೋ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅಯ್ಯಪ್ಪ ಸ್ವಾಮಿನ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮೆರವಣಿಗೆ. ಅದೇನು ಅಂದರೆ ಇವಾಗ ಗುಳಿಗನ ಕಟ್ಟೆ ಹತ್ರ ಹೋಗಿ ಅಲ್ಲಿಂದ ಭಜನೆ ಮಾಡಿಕೊಂಡು ಆಮೇಲೆ ಚಂಡೆ ಬಾರಿಸ್ಕೊಂಡು ಎಲ್ಲ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನನಗೆ ಫಸ್ಟ್ ಟೈಮ್ ಇದು ಅನುಭವ. ಯಾಕೆ ಅಂದರೆ ನನಗೆ ಸೌಮ್ಯಕ್ಕ ಹೇಳಿದರು, ನನಗೆ ಈ ಥರ ಮಾಡ್ತಾರೆ ಅಂತ ಹೇಳಿದರು. ನನಗೆ ಖುಷಿ ಆಗ್ತಾ ಇತ್ತು. ಸೊ ಬನ್ನಿ ಸೌಮ್ಯಕ್ಕ ಹೋಗಿ ಬರೋಣ ಅಂತ ಹೇಳಿದೆ ನಾನು.
ಆಯಿತು, ಹೋದಾಗ ಗೊತ್ತಾಯಿತು ಈ ಥರ ಎಲ್ಲ ಬರ್ತಾರೆ ಅಂತ. ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕಿದವ್ರದ್ದು ನಿಜವಾಗ್ಲೂ ತುಂಬ ದೊಡ್ಡ ಭಕ್ತಿ. ಅವರು ನೋಡ್ತಿದ್ರೆ ನಮಗೂ ಅದೇನಂತಾರೆ ಮನಸ್ಸು ತುಂಬಿ ಬರುತ್ತೆ, ಮತ್ತು ಅವ್ರ ಮೈ ಮೇಲೆಲ್ಲ ಬರುತ್ತೆ. ನನಗೆ ಅದು ಮೆರವಣಿಗೆ ನೋಡೋದಕ್ಕಂತಲೇ ನಾವು ತುಂಬ ಹೊತ್ತು ಕಾದಿದ್ವಿ ಅಲ್ಲಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅವ್ರು ಭಜನೆ ಹಾಕಿದ್ರಲ್ಲ, ಅದೆಲ್ಲ ಕಾಪಿರೈಟ್ ಬರುತ್ತೆ, ಅದಕ್ಕೋಸ್ಕರ ನಾನು ಹಾಕೋದಕ್ಕೆ ಹೋಗಲಿಲ್ಲ. ನಾನು ಅದರಿಂದ ಕಾಪಿರೈಟ್ ಇಶ್ಯೂ ತುಂಬ ಫೇಸ್ ಮಾಡಿಬಿಟ್ಟಿದ್ದೀನಿ ನಾನು, ಅದಕ್ಕೆ ಆ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿ ಏನು ನಡೀತಾ ಇತ್ತು ಅಂತ ನಿಮಗೆ ನಾನೇ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ. ಅಲ್ಲಿ ತುಂಬ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ ಅಲ್ಲ, ಅಲ್ಲಿಂದ ಭಜನೆ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ಅವರು ಡೂಮ್ ಲೈಟ್ ಎಲ್ಲ ತುಂಬ ಫೋಕಸ್ ಲೈಟ್ ಎಲ್ಲ ಹಾಕಿರೋದ್ರಿಂದ ನೀಟಾಗಿ ಕಾಣಿಸ್ತಾ ಇರಲಿಲ್ಲ ನಿಮಗೆ. ನಾನು ಅದಕ್ಕೆ ಹತ್ತಿರ ಬರೋವರೆಗೂ ಕಾಯ್ತಾ ಇದ್ದೆ. ಆವಾಗ ನನ್ನ ಮಗ ಮ್ಯೂಸಿಕ್ಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದ, ಅಲ್ಲಿ ಖುಷಿ ಆಗ್ತಾ ಇತ್ತು ಅವನಿಗೂ ಕೂಡ. ಭಜನೆಗೆ ಸೇರಿಸು ಅಮ್ಮ ಅಂತೆಲ್ಲ ಹೇಳ್ತಿದ್ದ. ಮಕ್ಕಳಿಗೆ ಇಂಟ್ರೆಸ್ಟ್ ಬರಬೇಕಲ್ವಾ, ಭಜನೆಗಾಗಲಿ ಯಕ್ಷಗಾನಕ್ಕಾಗಲಿ ಸಂಗೀತ ಆಗಲಿ ನಾವೇನು ಹಾಕಬೇಕು ಅಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರಬೇಕು. ಅವಾಗ ಅವ್ರಿಗೆ ಖುಷಿ ಆಗುತ್ತೆ, ಹೌದು ನಾವು ಸೇರ್ಕೊಬೇಕು, ಇದೆಲ್ಲನೂ ನಮಗೂ ಚೆನ್ನಾಗಿ ಸಿಗುತ್ತೆ ಅಂತ. ನೋಡಿ ಟ್ಯಾಬ್ಲೋ ಹತ್ತಿರ ಬರ್ತಾ ಇದೆ. ಇವಾಗ ಟ್ಯಾಬ್ಲೋ ಹತ್ತಿರ ಬರ್ತಾ ಇದ್ದಂಗೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇತ್ತು. ಯಾಕೆ ಅಂದರೆ ತುಂಬ ಕತ್ಲೆ ಆಗಿತ್ತು, ಒಂದು 7:30 ಆಗಿತ್ತು ಅನಿಸುತ್ತೆ. ಹೌದು 7:30 ಆಗಿತ್ತು. ಹಸ್ಬೆಂಡ್ ಬಂದಿದ್ದಷ್ಟೇ ಮನೆಗೆ, ಅವ್ರನ್ನ ಬಿಟ್ಬಿಟ್ಟು ನಾವು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಬಂದಿದ್ವಿ ನಾವು ಇಲ್ಲಿಗೆ. ನೋಡಿ ಇವಾಗ ಬರ್ತಾ ಇದೆ. ನಂಗೆ ಆ ಫೋಕಸ್ ಲೈಟ್ ಇರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸ್ತಾ ಇತ್ತು, ಬಟ್ ಇವಾಗ ಕ್ಯಾಮ್ರಾದಲ್ಲಿ ಹಾಗೆ ಕಾಣಿಸ್ತಾ ಇದೆ. ಅದು ಫೋಕಸ್ ಲೈಟ್ ತುಂಬ ಇರೋದ್ರಿಂದ ಅದೊಂದು ಸತಿ ಎದುರುಗಡೆ ಪಾಸ್ ಆದಮೇಲೆ ಹಿಂದ್ಗಡೆ ಭಜನೆ, ಅವರು ಭಜನೆ ಕ್ಲಾಸಸ್ ಅಂತ ತುಂಬ ಮಾಡ್ತಾರೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಂಗೆ ಅದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಯಾಕಂದರೆ ಬ್ಯಾಂಗ್ಳೂರಲ್ಲಾಗಲಿ, ಸಾರಿ ಮನೆ ಹತ್ರ ಟ್ರಾಫಿಕ್ ಅಂದರೆ ಬಸ್ ಪಾಸ್ ಆಯಿತು, ಅದ್ರದ್ದು ಸೌಂಡ್ ಬಂತು. ಅವ್ರನ್ನ ವಿಷಯ ಹೇಳ್ತಾ ಇದ್ದೆ ನಿಮಗೆ ಈ ಭಜನೆ ಕ್ಲಾಸಸ್ ಬಗ್ಗೆ. ಬ್ಯಾಂಗ್ಳೂರಲ್ಲೆಲ್ಲ ನಾನು ಅಷ್ಟು ನೋಡಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಬ್ಯಾಂಗ್ಳೂರೊಳಗೆ ಇಲ್ಲಿವರೆಗೂ ನಾನು ಅದನ್ನೆಲ್ಲ ನೋಡಿಲ್ಲ. ಡ್ಯಾನ್ಸ್ ಅದಿದೆಲ್ಲ ಎನ್ಕರೇಜ್ ಮಾಡ್ತಾರೆ. ಈ ಯಕ್ಷಗಾನ ಆಗಲಿ ಈ ಕಲ್ಚರ್ದು ಏನಿದೆ ಉಳಿಸ್ಕೊಂಡು ಹೋಗುವಂಥದ್ದು ಅದೆಲ್ಲ ತುಳುನಾಡಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಈ ಭಜನೆ ಪ್ರತಿ ಮನೇಲೂ ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರೂ ಭಜನೆಗೆ ಸೇರ್ಕೊತಾರೆ. ಅಲ್ಲಿ ಪಾಸಿಟಿವ್ ವೈಬ್ಸ್ ತುಂಬ ಇರುತ್ತೆ. ಸೊ ನಾನು ವಿಹಾನ್ನ ಹಾಕ್ಬೇಕು ಅಲ್ಲಿಗೆ ಭಜನೆ ಕ್ಲಾಸಿಗೆ. ಮತ್ತು ಮನೆ ಹತ್ರನೇ ಗುಳಿಗನ ಕಟ್ಟೆ ಹತ್ರನೇ ಒಬ್ಬರು ಯಕ್ಷಗಾನ ಹೇಳ್ಕೊಡ್ತಾರಂತೆ. ಸಂಡೇ ಇದೆ ಅಂತ ಹೇಳಿದ್ರು, ಅದನ್ನು ಕೂಡ ಮಾತಾಡಿದ್ದೀನಿ. ನನಗೆಲ್ಲದಕ್ಕೂ ಇರಬೇಕು ವಿಹಾನ್ ಅಂತ ಆಸೆ. ಯಾಕಂದರೆ ಯಕ್ಷಗಾನ ನಾನು ಮಾಡಿಲ್ಲ, ನನಗೆ ಸೇರೋಕ್ಕಾಗಲಿಲ್ಲ ಸ್ಕೂಲ್ ಡೇಸಲ್ಲಿದ್ದಾಗ, ನಮ್ಗೆ ಅದು ಆಪ್ಷನ್ ಇರಲಿಲ್ಲ. ಸೊ ನನಗಿಷ್ಟ, ನನಗೆ ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ. ಸೊ ವಿಹಾನ ನಾನು ಯಕ್ಷಗಾನಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ, ಹಾಗೆ ಭಜನೆಗೂ ಕೂಡ ನೋಡೋಣ. ನೋಡಿ ಅಲ್ಲಿ ಭಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನೆಲ್ಲ ನಿಮಗೆ ಹಾಗೆ ತೋರಿಸ್ಬೇಕು ಅಂತ ನನಗಿಷ್ಟ. ಅವರು ಅದನ್ನು ಪದ್ಯಗಳೆಲ್ಲ ಹೇಳ್ಕೊಂಡು ಭಜನೆ ಮಾಡ್ಕೊಂಡು ಬರ್ತಾರಲ್ಲ, ಅದನ್ನು ಹೇಳ್ಕೊಂಡು ತೋರಿಸ್ಬೇಕು ನಿಮಗೆ ಅಂತ ಇಷ್ಟ. ಬಟ್ ಈ ದೇವ್ರದ್ದು ಹಾಡು ಹಾಕಿ ಕಾಪಿರೈಟ್ ಬರುತ್ತಲ್ವಾ, ಸೊ ಇನ್ನು ವಾಯ್ಸ್ ಚೇಂಜ್ ಮಾಡಿ ಅದನ್ನು ಹಾಳು ಮಾಡೋದಕ್ಕಿಂತ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಿಮಗೆ ಡೀಟೇಲ್ಸ್ ಹೇಳೋದೇ ಒಳ್ಳೆಯದು ಅನ್ನಿಸ್ತು ನನಗೆ. ಸೊ ನಾನು ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಪ್ರತಿಯೊಂದು ಗ್ರಾಮದಲ್ಲೂ ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರೂ ಕೂಡ ನಾವು ನಮ್ಮ ಟ್ರೆಡಿಷನ್ನ ಎಲ್ಲೂ ಕೂಡ ಬಿಟ್ಕೊಡ್ಬಾರ್ದು. ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮ ಟ್ರೆಡಿಷನ್ ಉಳಿತಾನೇ ಇಲ್ಲ. ಎಲ್ಲರೂ ನ್ಯೂ ಜನ್ರೇಷನ್ ಅಪ್ಡೇಟ್ ಆಗಿ ಎಲ್ಲ ಹಾಳಾಗೋಗಿದೆ. ಅದಕ್ಕೋಸ್ಕರ ನಾವು ಏನಿದೆ ಕಲ್ಚರ್ ಇನ್ನು ಮುಂದಕ್ಕೆ ನಮ್ಮ ಪೀಳಿಗೆ ನೆಕ್ಸ್ಟ್ ಏನಿದೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು. ನಮಗೆ ನಮ್ಮ ಹಿರಿಯರು ಏನೇನು ಹೇಳಿಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ನೆಕ್ಸ್ಟಿಗೂ ಕ್ಯಾರಿ ಮಾಡಬೇಕು ಫಾರ್ವರ್ಡ್ ಆಗಿ. ಆವಾಗ ನಮಗೆ ಆ ಕಲ್ಚರ್ ಸ್ವಲ್ಪನಾದರೂ ಉಳಿಯೋದಕ್ಕೆ ಸಾಧ್ಯ. ನೋಡಿ ಇವಾಗ ಭಜನೆ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಸಾಂಗ್ ಪ್ಲೇ ಮಾಡ್ತಾರೆ, ಆವಾಗ ಪುನಃ ಭಜನೆ ಮಾಡ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತಿದೆಲ್ಲ ನೋಡೋದಕ್ಕೆ. ಇಲ್ಲಿ ಮಾತ್ರ ಸಿಗೋದು, ಅದೇ ಹೇಳ್ತಾ ಇರೋದಲ್ವ. ನೋಡಿ ಎಷ್ಟು ಚೆನ್ನಾಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು, ಅಂದರೆ ಭಜನೆದು ಯೂನಿಫಾರ್ಮ್ ಅವ್ರದ್ದು. ಹುಡುಗಿರಿಗೂ ಇರುತ್ತೆ ಹುಡುಗರಿಗೂ ಇರುತ್ತೆ ಅಲ್ವಾ. ನೋಡಿ ಎಷ್ಟು ಯೂನಿಫಾರ್ಮ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅದೆಲ್ಲ ನೋಡೋದಕ್ಕೆ ಎರಡು ಕಣ್ಣು ತಂಪು ಅನ್ನಿಸ್ತಾ ಇತ್ತು ನನಗೆ. ಯಾವುದಕ್ಕೂ ನಾವು ಅದು ಇದು ಅಂತೆಲ್ಲ ಪ್ರೋತ್ಸಾಹ ಕೊಡೋದು, ಇಂಥದಕ್ಕೆಲ್ಲ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಎನ್ಕರೇಜ್ ಮಾಡಬೇಕು. ಸೊ ಈಗ ನೆಕ್ಸ್ಟು ಟ್ಯಾಬ್ಲೋ ಬರುತ್ತೆ. ಟ್ಯಾಬ್ಲೋ ಹಿಂದೆಯಿಂದ ಅಯ್ಯಪ್ಪ ಸ್ವಾಮಿಗೆ ಯಾರ್ಯಾರು ಮಾಲೆ ಹಾಕಿದ್ದಾರೆ, ಅಂದರೆ ಈರುಮಿಡಿ ಕಟ್ಟಿರ್ತಾರಲ್ಲ ಅವರೆಲ್ಲ ಮಾಲೆ ಹಾಕಿರ್ತಾರೆ, ಅವ್ರುಗಳೆಲ್ಲ ಹಿಂದೆ ಮೆರವಣಿಗೆಗೆ ಬರ್ತಾಯಿದ್ರು. ಅವ್ರ ಹಿಂದೆ ಗುರುಸ್ವಾಮಿಗಳು ಯಾರು ಹಿರಿಯಿರ್ತಾರೆ ಅವ್ರ ಮೈ ಮೇಲೆ ದೇವ್ರು ಬರುತ್ತೆ ಅನಿಸುತ್ತೆ. ಅವರು ಕತ್ತಿ ಎಲ್ಲ ಹಿಡ್ಕೊಂಡು ಹಾಗೆ
ನಲ್ಕೊಂಡು ಹೋಗ್ತಾ ಇದ್ರು. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ಮಾಲೆ ಹಾಕೋದು ಭಜನೆ ಎಲ್ಲ ನೋಡಿದ್ದೀನಿ, ಯಾಕಂದರೆ ನಾನು ಸಣ್ಣವಳಿದ್ದಾಗ ನಮ್ಮ ಮನೇಲಿ ನನ್ನ ಮಾವಂದ್ರು ಇಬ್ಬರೂ ಹಾಕ್ತಾ ಇದ್ರು. ನನ್ನ ಮಾವಂದ್ರು ಅಂದರೆ ನನ್ನ ಮಮ್ಮಿದು ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ಮಾಲೆ ಹಾಕ್ತಾ ಇದ್ರು. ಅವಾಗ ಸಣ್ಣ ವಯಸ್ಸಲ್ಲಿದ್ದಾಗ ನನಗೂ ಒಂದ್ಸತಿ ಮಾಲೆ ಹಾಕ್ಸಿದ್ದಾರೆ. ತುಂಬ ಸಣ್ಣವಳಿದ್ದಾಗ ಅಂದರೆ ವಿಹಾನ್ ಥರ ಇದ್ದಾಗ ನನಗೂ ಕೂಡ ಮಾಲೆ ಹಾಕ್ಸಿದ್ದಾರೆ ಒಂದ್ಸತಿ. ಆವಾಗ ನನಗೆ ಹೋಗಿ ಗೊತ್ತಿದೆ, ನೆನಪಿದೆ ಇನ್ನೂ ಕೂಡ, ಅದೆಲ್ಲ ಮೆಮೊರೀಸ್, ಅದು ಮರೆಯೋದಕ್ಕೆ ಆಗಲ್ಲ. ದಿನ ಸಂಜೆ ಮನೇಲಿ ಭಜನೆ ಆಗ್ತಾ ಇತ್ತು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ದವ್ರದ್ದು. ಮತ್ತು ಅದು ಎಷ್ಟೋ ಸತಿ ಸ್ನಾನ ಮಾಡಬೇಕು, ತುಂಬ ಮಡಿಯಾಗಿ ಇರಬೇಕು, ಮೈಲಿಗೆ ಆಗಬಾರ್ದು, ತುಂಬ ಅದೆಲ್ಲ ಕ್ರಮ ನೋಡಿ ನಿಜವಾಗ್ಲೂ ಅದೆಲ್ಲ ಮದುವೆ ಆದಮೇಲೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಅಂತೂ ಸಾಧ್ಯನೇ ಇಲ್ಲ. ಪುನಃ ಅವರು ವಯಸ್ಸಾದಮೇಲೆ, ಏಜ್ ಆದಮೇಲೆ ಏನು ಅಂತಾರೆ, ಅದೊಂದು ಸ್ವಲ್ಪ ಅವ್ರದ್ದೊಂದು ಪೀರಿಯಡ್ ಅಂತಿರುತ್ತೆ, ಅದು ಮುಗಿದ ಮೇಲೆ ಪುನಃ ಮಾಲೆ ಹಾಕ್ತಾರೆ ಏಜ್ ಆದವರೆಲ್ಲ. ಪುನಃ ಅಂದರೆ ಅಷ್ಟು ಕಟ್ಟುನಿಟ್ಟಾಗಿ ಭಕ್ತಿಯಿಂದ ಮಾಡ್ತಾರೆ ಎಲ್ಲದನ್ನು. ನೋಡಿ ಇವಾಗ ಟ್ಯಾಬ್ಲೋ ಮುಂದೆ ಬಂತು. ಇವಾಗ ಚಂಡೆ ಬಾರಿಸ್ತಾರಲ್ಲ, ಇವರು ಮೂಲತಃ ಕೇರಳದವರು. ಎಲ್ಲ ಕಡೆ ನಮ್ಮ ಬೆಳ್ತಂಗಡಿಯಲ್ಲೇ ಹೈಯೆಸ್ಟು, ನಾನು ತುಂಬ ಸತಿ ತೋರಿಸಿದ್ದೀನಿ ಇವರನ್ನು. ಕೇರಳಿಯನ್ಸ್ದೊಂದು ಫಂಕ್ಷನ್ ಆಯಿತು ಉಜಿರೆಯಲ್ಲಿ, ಅಲ್ಲಿ ಕೂಡ ಇವರೇ ಇದ್ದರು, ಇದೇ ಟ್ರೂಪ್ ಅವರಿದ್ದರು. ಇನ್ನೂ ಜಾಸ್ತಿ ಜನ ಇದ್ದಾರೆ ಅವರು. ಬಟ್ ಆ ಪ್ರೋಗ್ರಾಮ್ಗೆ ಯಾವ್ಯಾವ ಪ್ರೋಗ್ರಾಮ್ಗೆ ಎಷ್ಟು ಜನ ಬೇಕೋ ಅವರೇ ಬರ್ತಾರೆ ಅನಿಸುತ್ತೆ. ಚಂಡೆ ಬಾರಿಸೋರೆಲ್ಲ ಬಂದಿದ್ದರು. ಅದು ಬೀಟ್ ಮಾತ್ರ ನಿಜವಾಗ್ಲೂ ಎಷ್ಟು ಮೈ ಜುಮ್ ಅನ್ಸುತ್ತೆ. ಯಾರ ಹತ್ರನಾದರೂ ನೆಗೆಟಿವ್ ಎನರ್ಜಿ ಇದೆ ಅನ್ನೋದ್ರೆ ಬಿಟ್ಟು ಓಡೋಗ್ಬಿಡುತ್ತೆ, ಹಂಗಿರುತ್ತೆ ಅವ್ರದ್ದು ಬೀಟೆಲ್ಲ. ಆ ಎನರ್ಜಿ, ಆ ಕ್ರೇಜು ಎಲ್ಲ. ಮತ್ತು ಹಿಂದೆ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಇವಾಗ, ದೇವ್ರು ಬಂದಿದೆ ಅಂತಾರೆ, ಗುರುಸ್ವಾಮಿಗಳು ಅವರೆಲ್ಲ ಇರ್ತಾರಲ್ವ, ಅವ್ರ ಮೇಲೆ ಬಂದಿರೋದು. ಸೊ ಹಿಂದೆ ಹೆಂಗಸರೆಲ್ಲರೂ ಕಳಶ ಅನಿಸುತ್ತೆ, ಗೊತ್ತಿಲ್ಲದೆ ಹೇಳಬಾರ್ದಲ್ವ, ನಾನು ನೋಡಿರೋದನ್ನ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ರು ಮನೆಯವ್ರು ಅನಿಸುತ್ತೆ, ಯಾರು ಮನೆಯಿಂದ ಮಾಲೆ ಹಾಕಿರ್ತಾರೆ ಆ ಮನೆಯವ್ರು ಬಂದಿದ್ದಾರೆ ಅನಿಸುತ್ತೆ. ಸೊ ನಾವಿಲ್ಲಿ ಇದೆಲ್ಲ ನೋಡ್ತಾ ಇದ್ದು ನೋಡಿ ನಿಮಗೆ ಕಾಣಿಸ್ತಾ ಇದೆ. ನನಗಂತೂ ಇದೆಲ್ಲ ನೋಡುವಾಗ ಸ್ವಲ್ಪ ಭಯ ಕೂಡ ಆಗುತ್ತೆ ನನಗೆ ಇದೆಲ್ಲ ನೋಡುವಾಗ. ಬಟ್ ಭಕ್ತಿ ಅನ್ನೋದೇ ಇಲ್ಲಿ ಗೆಲ್ಲೋದು ಅಷ್ಟೇ. ಸೊ ನೋಡಿ, ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆ ತನಕ ನೋಡಿ. ಯಾಕೆ ಅಂದರೆ ನಂದು ಮೊನಿಟೈಸೇಷನ್ ಆನ್ ಆದಮೇಲೆ ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ನನಗೆ ನೀವು ಆ್ಯಡ್ಸ್ ಎಲ್ಲ ನೋಡಿದ್ದೀರಾ ಅಂತ ಆಗುತ್ತೆ. ಅವಾಗ ಮಾತ್ರ ನಮಗೆ ಬೆನಿಫಿಟ್ ಇದೆ ಅದರಿಂದ. ಸೊ ಇನ್ನು ನೆಕ್ಸ್ಟ್ ಬರೋ ವ್ಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫಂಕ್ಷನ್ ವ್ಲಾಗ್ ಮಾತ್ರ ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ ಆ ಥರ ಇರುತ್ತೆ. ಸಪೋರ್ಟ್ ಮಾಡಿ ನನಗೂ ಕೂಡ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.